ನಿಮ್ಮ ಜವಾಬ್ದಾರಿ ಇದೆ. ಖರ್ಗೆ ಅವರು ಪಾಪ ಹೇಳ್ತಾರೆ, ನನಗೆ ಸಿಂಗಾಪುರ ಬೇಡ, ಮೈಸೂರು ಬೆಂಗಳೂರು ಡೆವಲಪ್ಮೆಂಟ್ ಹೆಂಗಾಗಿದೆ ಆ ಥರ ಮಾಡಿಕೊಡಿ ಅಂತ. ಅವ್ರ ಮಗನೇ ಮಂತ್ರಿ ಇದ್ದಾರೆ, ಅವ್ರು 40 ವರ್ಷ ಮಂತ್ರಿಗಳಿದ್ರು. ಇವತ್ತು ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೇವೆ, ಕಳೆದ 10 ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಬೆಳಗಾವಿ ಇರ್ಬೋದು, ಹಲವಾರು ಬಿಜಾಪುರ ಇರ್ಬೋದು, ಈ ಪ್ರದೇಶಗಳಲ್ಲಿ ಈ ನೀರಿನ ಒಂದು ಜಲ ಹೊರತ ಆಗ್ತಕ್ಕಂಥದ್ದು ಏನಿದೆ 10 ವರ್ಷದಿಂದ ನೋಡ್ತಾ ಇದ್ವಿ. ಇದಕ್ಕೇನಾದ್ರೂ ಒಂದು ನೀವು ಪೂರ್ವ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಕ್ಷಣದವರೆಗೆ ಏನಾದರೂ ತೀರ್ಮಾನಗಳು ಮಾಡ್ಕೊಂಡ್ರ? ಯಾವುದೂ ಇಲ್ಲ. ಉಳಿಸೋದಾಗೆ ಅವ್ರ ಮೇಲೆ ಇವ್ರ ಮೇಲೆ ಗುಂಪುಗಳ ಬಗ್ಗೆ ಚರ್ಚೆ ಮಾಡೋದು, ಇದರಲ್ಲೇ ನೀವು ಕಾಲ ಕಳ್ಕೊಂಡು 2.5 ವರ್ಷ ಆಗಿದೆ. ಚೆಲ್ಲಾಟ ಆಡಬೇಡಿ ಜನಗಳ ಜೊತೆನಲ್ಲಿ. ಒಂದು ಕಾಲದಲ್ಲಿ ಆ ಬಿಜೆಪಿ ಸರ್ಕಾರವೇ ಇದ್ದಾಗ 10,000 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಕೃಷಿ ಇಲಾಖೆಯಲ್ಲಿ. ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಭತ್ತ ಬೆಳಿಬೇಕು ಅಂತ ಹೇಳಿ ರೈತರಿಗೆ 7,500 ಸಹಾಯಧನ ಅಂತ ಕೊಟ್ಟಿದ್ದೆ, ಪ್ರೋತ್ಸಾಹ ಧನ ಅಂತ ಹೇಳಿ. ಅವೆಲ್ಲ ನಿಲ್ಲಿಸಿದ್ರಿ. ರೈತ ಎಷ್ಟು ಸಲ ಮಾಡ್ಕೊಂಡು ಇವತ್ತು ಬೆಳೆ ಬೆಳಿಲಿಕ್ಕೆ ಸಾಧ್ಯ? 10 ಲಕ್ಷ ರೂಪಾಯಿ ಅವರಿಗೆ ರೈತರಿಗೆ ಬಡ್ಡಿ ರಹಿತ ಕೊಡ್ತೀವಿ, 3% ಕೊಡ್ತೀವಿ ಅಂತ ಹೇಳಿದಿರಿ. ಈ ರಾಜ್ಯದಲ್ಲಿ ಕೃಷಿಕನಿಗೆ, ನಿಜವಾದ ಕೃಷಿ ಮಾಡೋನಿಗೆ ಎಲ್ಲಿ 10 ಲಕ್ಷ ರೂಪಾಯಿ ನೀವು ಸಾಲ ಕೊಟ್ಟಿದ್ದೀರಿ ಫ್ರೀ ಇಂಟ್ರೆಸ್ಟ್ ಫ್ರೀ, ಇಲ್ಲ 3%ಗೆ? ದಯವಿಟ್ಟು ಮಾಹಿತಿ ಇಟ್ಬಿಡಿ. ನಮ್ಮ ಕಾಲದಲ್ಲಿ ರೈತರಿಗೆ 35% ಸಾಲ ಕೊಡ್ತಾ ಇತ್ತು. ಈಗಾದ್ರೂ ಕೋಆಪರೇಟಿವ್ ಕನೆಕ್ಷನ್ ಇದೆ ಅಣ್ಣ ಶಿವಶಂಕರಿಗೆ. 35% ರೈತರಿಗೆ ಸಾಲ ಕೊಡು. ಶಿವಶಂಕರ್ ನಮ್ಮ ದಾವಣಗೆರೆ 35% ಲೋನ್ ಕೊಡ್ತಾ ಇದ್ದು. ಈಗ ಎಷ್ಟು ಪರ್ಸೆಂಟ್ ಕೊಟ್ಟಿರೋದೇನೋ 24,000 ಕೋಟಿ 28,000 ಕೋಟಿ ಏನೋ ಹೇಳ್ತಿದ್ದೀರಿ. ಎಷ್ಟು ಪರ್ಸೆಂಟ್ ಸಾಲ ಕೊಟ್ಟಿದ್ದೀರಿ ರೈತನಿಗೆ? ಜನಗಳ ಮುಂದಡಿ 34-35% ನಮ್ಮ ಕಾಲದಲ್ಲಿ ನಿಂತು ಇವತ್ತು 17% ಇಳಿಸ್ಕೊಂಡಿದ್ರಿ. ನನಗಿರೋ ಮಾಹಿತಿ ಇದು. ನೀವು ರೈತರನ್ನು ಕಾಪಾಡ್ತಾ ಇರೋದು. ಇವತ್ತು ಪಾಪ ಹೋಗಿದ್ದೀರಿ ಏರಿಯಲ್ ಸರ್ವೆ. ಹೌದು, ಏರಿಯಲ್ ಸರ್ವೆನೇ ಮಾಡಬೇಕಾದ ಪರಿಸ್ಥಿತಿ ಇವತ್ತು. ಎಲ್ಲ ಕಡೆ ಬೈ ರೋಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾನು ಮಾಹಿತಿ ತಗೊಂಡಿದ್ದೀನಿ. ಯಾಕೆಂದ್ರೆ ನಾನು 2 ದಿವಸ ಹಿಂದೆ ಮನಸ್ಸು ತಡಿಲಾರದೆ ನಾನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾನು DC ಅವ್ರಿಗೆ, ಯಾದಗಿರಿ ಕಲಬುರಗಿ DC ಅವ್ರಿಗೆ ಫೋನ್ ಮಾಡಿದಾಗ ಈಗಲೂ ಮಳೆ ಬರ್ತಾ ಇದೆ, ದಯವಿಟ್ಟು ಒಂದು 2 ದಿವಸ ಪೋಸ್ಟ್ಪೋನ್ ಮಾಡಿ ಬರಬೇಡಿ, ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ, ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು 2 ದಿವಸದಿಂದ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ. ಮನಸ್ಸು ತಡೆಯಲಿಲ್ಲ, ಸಮಸ್ಯೆಗಳಿದ್ರು ನನಗೆ. ಇದರಿಂದ ಇವತ್ತು ಬಹಳ ಮನಸ್ಸು ನೋವಾಗಿ ನಿಮ್ಮನ್ನು ಕರೆದೆ. ಈ ವಿಷಯ ಸರ್ಕಾರಕ್ಕೆ ನಾನು ಬೈತಕ್ಕಂಥದ್ದು, ಅದರಿಂದ ಏನು ನನ್ನ ರೈತರಿಗೆ ಅನುಕೂಲ ಆಗಲ್ಲ. ನೀವೇನು ತಪ್ಪು ವೈಫಲ್ಯಗಳು ಅದು ಇದು ಅಂತ ಹೇಳೋದ್ರಿಂದ ರೈತನಿಗೆ ಏನು ಅದರಿಂದ ಏನು ಸಿಗೋದಿಲ್ಲ. ನಾನು ಈಗಲೂ ಹೇಳ್ತೇನೆ, ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಡೋದು ಅದು ಏನಿದೆ ಮಾಡ್ಕೊಳ್ಳಿ. ಜೊತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಒಂದು ಪರಿಹಾರನ ಏನು ಕೊಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ. ಇಲ್ಲೇ ಇದ್ರೆ ನೀವು ಏರಿಯಲ್ ಸರ್ವೆ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಜಾತಿ ಗಣತಿ ಕಾಂತರಾಜು ಆ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ರೆ ರೈತರ ಬಗ್ಗೆ ಇಷ್ಟೊತ್ತಿಗೆ 2-3 ರೌಂಡ್ ಹೋಗ್ಬೇಕಾಗಿತ್ತು. ನಾನು ಮುಖ್ಯಮಂತ್ರಿಗಳು ಹೋಗಿದ್ದು ಎಲ್ಲೂ ನೋಡ್ಲಿಲ್ಲ. ಅದೆಂತದೋ ಇಂಥ ಜಾತಿ ಹೆಸರೇ ಬರ್ಸಿ, ಆ ಜಾತಿ ಹೆಸರೇ ಬರ್ಸಿ, ಈ ಜಾತಿ ಹೆಸರೇ ಬರ್ಸಿ, ಇದನ್ನ ಹೇಳ್ಕೊಂಡು ತಿರ್ಕೊಂಡಿದ್ದೀರಿ. ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ಬಹಳ ಆಗ್ರಹ ಮಾಡ್ತಕ್ಕಂಥದ್ದು, ಈಗಲೇ ನಿಮ್ಮ ಸೋಂಬೇರಿತನ ಪಾಪ ಬಿಜೆಪಿಯವರಿಗೆ ಹೇಳಿದಿರಿ, ಈಗ ನಿದ್ರೆಯಿಂದ ಎದ್ದಿದ್ದೀರಾ ಅಂತ. ನೀವೇನು ಮಾಡ್ತಿದ್ದೀರಿ ಈ 3 ತಿಂಗಳಲ್ಲಿ? ನೀವು ಮಾಡಿದ್ದೇನು?
ನೀವು ಕುಂಭಕರ್ಣ ನಿದ್ರೆಯಲ್ಲಿದ್ದೀರಿ, ಈಗ ಅವ್ರಿಗೆ ನಿದ್ರೆಯಲ್ಲಿದ್ದೀರಾ ಅಂತ ಕೇಳ್ತೀರಿ. ಇದು ಉತ್ತರ ಅಲ್ಲ ಮುಖ್ಯಮಂತ್ರಿದು. ಇಷ್ಟೊತ್ತಿಗೆ ಪರಿಹಾರಗಳನ್ನ ಪ್ರಾರಂಭ ಮಾಡಿ ಆ ದನಕರುಗಳ ಪರಿಸ್ಥಿತಿ ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ. ಅದರ ಬಗ್ಗೆ ಏನಾದ್ರು ಚಿಂತನೆ ಮಾಡಿದ್ರ? ಆ ಹೆಣ್ಣು ಮಕ್ಕಳು, ನಾನು ಟಿವಿಲಿ ನೋಡ್ತಾ ಇದ್ದೆ, ನಮಗೇನು ಒದಪೇನು ಕೊಟ್ಟಿಲ್ಲ ಮಲಗೋದಿಕ್ಕೆ, ಚಾಪೇನೂ ಇಲ್ಲ, ಹಾಸಿಗೆನೂ ಇಲ್ಲ. ಒಂದು ಅನ್ನ ಸಾರು ಕೊಡ್ತಾರೆ, ಬೆಳೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ, ಅಲ್ಪ ತುಪ್ತರು. ನೀವು ಈ ತರ ನೋಡ್ಕೊಂಡ್ರು ಸಹ ಜನ ನಿಮ್ಮನ್ನು ಬೈತಿಲ್ಲ. ಆ ಮಟ್ಟಕ್ಕೆ ಬರಬೇಡಿ, ಬಯಸ್ಕೊಳ್ಳೋ ಮಟ್ಟಕ್ಕೆ ಬರಬೇಡಿ. ಪಾಪ ಅವ್ರು ಮುಕ್ತ ಜನ, ಯಾಕಪ್ಪ ಬೈದು ನಾಳೆ ಬೆಳಿಗ್ಗೆ ಅನ್ನನೂ ಹಾಕ್ತಾರ ಇಲ್ವೋ ಅಂತ ಹೇಳಿ ಅದಕ್ಕೆ ನೀವು ಟಿವಿ ಅವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕೊಂಡು. ಅದರಿಂದ ಇವತ್ತು ಈ ಸರ್ಕಾರ ಬರೀ ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ನಿಮ್ಮ ಮಂತ್ರಿಗಳಿಗೆ ಮೊದಲು 2 ಜನ 3 ಜನ ಮಂತ್ರಿಗಳನ್ನ ಹಾಕಿ ಆ 5 ಜಿಲ್ಲೆಯಲ್ಲಿ 6 ಜಿಲ್ಲೆನೋ 5 ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು, 36 ಜನ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಹೋಗಿ ಒಂದು 3 ದಿವಸ ಕ್ಯಾಂಪ್ ಮಾಡಲಿ ಅಲ್ಲಿ. ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದರಿಂದ ಇಲ್ಲ ಪ್ರಿಯಾಂಕಾ ಖರ್ಗೆ ಹೋದ್ರು ಇಲ್ಲ ಹೋಗ್ಲಿ ಜನಕ್ಕೆ ಏನಾದ್ರು ಹೇಳಿದ್ರ ಯಾರು ಮಾಡ್ತೀವಿ ಅಂತ. ಪಾಪ ಜನ MB ಪಾಟೀಲ್ಗೆ ಹೇಳ್ತಾರೆ, ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ, ನಮ್ಮನ್ನು ಶಿಫ್ಟ್ ಮಾಡ್ಬಿಡಿ, ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು, ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆಗೆ ಒಳಗಾದ್ರೆ ಒಂದು 3,000 4,000 ಕೊಡ್ತೀರಿ, ಆಮೇಲೆ ಮತ್ತೆ ಮುಂದಿನ ವರ್ಷ ಬರ್ತೀರಿ. ಇದು ಆ ಜನ ಹೇಳ್ತಾ ಇರೋದಲ್ಲಿ. ಶಾಶ್ವತ ಪರಿಹಾರಕ್ಕೆ ಯಾವ ಥರ ಹೋಗಬೇಕು ಇದೆಲ್ಲ ಪ್ಲಾನ್ ಮಾಡಬೇಕಲ್ಲ. ಪ್ರತಿ ವರ್ಷ ಇದೇ ಥರನೇ ಈ ಬಿಹಾರದಲ್ಲಿ ಆಗ್ತಿತ್ತು ಹಿಂದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗೋದು, ಹಾಗೇನೊಂದು ಪರಿಹಾರ ಕೊಡೋದು, ಮತ್ತೆ ಅವ್ರು ಬಂದು ಅಲ್ಲೇ ವಾಸ ಮಾಡಬೇಕು. ಅದು ನಮ್ಮ ರಾಜ್ಯದಲ್ಲೂ ಈಗ ಪ್ರಾರಂಭ ಆಯಿತು. ಮಹಾರಾಷ್ಟ್ರದ್ದು ಇಲ್ಲಿ ಪತ್ರಿಕೆ ನೋಡಿದ್ರೆ ಕೂಡ ಇಲ್ಲೇ ಇದೆ. ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಒಳ್ಳೆ ಒಂದು ಆರ್ಟಿಕಲ್ ನೋಡಿದೆ ನಾನು. ಈಗ ಇದರದ್ದು ಮಹಾರಾಷ್ಟ್ರದಲ್ಲಿ ಉಳಿನಿ ಜಲಾಶಯದಲ್ಲಿ ಎಷ್ಟು 32 33 ಚೆಕ್ ಡ್ಯಾಮ್ಗಳು ಕಟ್ಕೊಂಡು ನೀರು ತುಂಬಿಸ್ಕೊಂಡು ಇವತ್ತು ಬೇಕಾದ ನೀರು ತುಂಬ್ಕೊಳ್ತಿದ್ದಂಗೆ ಸಡನ್ ನೀರು ಬಿಡೋದಿದೆಯಲ್ಲ, ಅದು ನಮ್ಮ ರಾಜ್ಯದ ಮೇಲೆ ಆಗ್ತಿರೋ ಪರಿಣಾಮದ ಬಗ್ಗೆ ಬರೆದಿದ್ದಾರೆ ಅಂತ. ಇವತ್ತು ಅದರ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆನೂ ಮಾಡಲಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಅಲ್ಲ ಅವ್ರು ಪಾಪ ಅದ ಗೊತ್ತಿದ್ದು ಮತ್ತೆ ಇನ್ನೂ ಯಾತಕ್ಕಾಗಿ ಮೌನವಾಗವ್ರೆ, ಇದ್ರ ಬಗ್ಗೆ ಎಲ್ಲ ಸರ್ಕಾರದ ಕ್ರಮ ಎತ್ಕೊಂಡಿಲ್ಲ. ನಾವು ಒಂದೊಂದ್ಸಲ ನೀರಿಲ್ಲದೆ ಇದ್ದಾಗ ಬೇಡ್ಕತ್ತೀವಿ, ನಮ್ಗೆ 2 TMC ನೀರು ಬಿಡಿ, 3 TMC ನೀರು ಬಿಡಿ, ಅದಕ್ಕೆ ದುಡ್ಡೇನು ಕೊಡ್ತೀವಿ, ಇದನ್ನ ಕೇಳ್ಕೊತೀವಿ. ಈಗ ಪರಿಸ್ಥಿತಿಗಳು ಎಲ್ಲಿಗೆ ಬಂದಿದೆ? ನಮ್ಮ ಕೃಷಿ ಸಚಿವರೇ ಇವತ್ತು ಹೇಳಿಕೆ ಕೊಟ್ಟವ್ರೆ, 8 ಲಕ್ಷ ಹೆಕ್ಟೇರ್ ಭೂಮಿ ಇವತ್ತು ನಷ್ಟ ಆಗಿದೆ ಅಂತ ಹೇಳಿ, ಬೆಳೆ ನಷ್ಟ. ಏನು 8 ಲಕ್ಷ ಹೆಕ್ಟೇರ್? ಇಲ್ಲಿ ಬೆಳಗ್ಗೆ ನೋಡೋದಲ್ಲ ಇದಲ್ಲ, ಇಲ್ಲ ಪ್ರಶ್ನೆ ಹಾಕಿದ್ರೆ ಸೆಪರೇಟು. ಮಾತಾಡ್ತಿದ್ರೆ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೋಗ್ಬೇಕು. ಇದಿಲ್ಲ, ಶೀಟ್ ಇಲ್ಲ, ಅದು
8.5 ಲಕ್ಷದ್ದು ಥರ್ಡ್ ಪೇಜ್ ಇದೆ. ಇಲ್ಲ ಅವರದಿದೆ ನೋಡಿದೆ 8.5 ಲಕ್ಷ ಹೆಕ್ಟರ್ ಅಂತ ಹೇಳಿ. ಇಲ್ಲ ಇರಲಿ ಅದು ಅದೇನಾಗಿದೆ, ಇದುವರೆಗೂ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನೋದು ಬರೆದಿದ್ದಾರೆ. ಇವತ್ತು ನಮ್ಮ ಆಗ್ತಿರೋ ಅನಾಹುತ ಮಹಾರಾಷ್ಟ್ರದಿಂದ ಈ ಕ್ಷಣದವರೆಗೆ ಸರ್ಕಾರ ಅದ್ರ ಬಗ್ಗೆ ಗಮನನೂ ಕೊಟ್ಟಿಲ್ಲ. ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋದು ಇವಾಗ ಅಂತ ಅನಿಸ್ತದೆ. ಯಾಕಂದ್ರೆ ಮೊನ್ನೆ ಮಾತಾಡಿದ್ದಾರೆ ಇಷ್ಟು ಬಾರಿ ಇದು ಬಂದ್ರು ಕೂಡ ಈಗ ಇವತ್ತು ನಿನ್ನೆ ಬಂದಿರೋದಂತೂ ಅಲ್ಲ, ಒಂದಿನ ಚೆಕ್ ಮಾಡಕ್ಕೂ ಇದು ಒಂದು 10-15 ವರ್ಷದಿಂದ ಇದೆ. ಮತ್ತೆ ಈಗ ತನಕನೂ ಯಾರಿಗೂ ಗೊತ್ತೇ ಆಗಿಲ್ಲ ಅಂದ್ರೆ ಅದನ್ನೇ ಅವ್ರು ಈಗ ಬರೆದಿದ್ದಾರೆ ಪಾಪ. ಕಣ್ ತೆರೆಸವ್ರೆ ಸರ್ಕಾರಕ್ಕೆ. ನೀವು ನನ್ನ ಕೇಳ್ಬೋದು, ನೀವು 2 ಟರ್ಮ್ ಇದ್ದಲ್ಲಪ್ಪ ಅಂತ ಹೇಳಿ. ನಾನು ನೀರಾವರಿ ಮಂತ್ರಿ ಆಗಿರಲಿಲ್ಲ, ನನ್ನ ಗಮನಕ್ಕೆ ಇದ್ಯಾರು ತಂದು ಇಲ್ಲ. ನಾನು ಇದ್ದಿದ್ದು ಕಡಿಮೆ ಅವಧಿ, ಅದರಿಂದ ನನಗೆ ವಿಷಯಗಳು ಗೊತ್ತಿದ್ರೆ ಮಾತಾಡ್ಬೋದಾಗಿತ್ತು. ನನಗಿದು ಗೊತ್ತಿಲ್ಲ. ಅದ್ರ ಜೊತೆಗೆ ಇವತ್ತು ರಾಜ್ಯದ ವಿಷಯದಲ್ಲಿ ನೀವು ಕೇಳಬಹುದು, ಹಲವಾರು ಸಮಸ್ಯೆಗಳು ಅವ್ರು ಪದೇ ಪದೇ ಹೇಳ್ತಾರಲ್ಲ, ದಮ್ ಇಲ್ಲ, ಅದೇನೋ ತಾಕತ್ತಿಲ್ಲ ಅಂತ ಹೇಳ್ತಾರೆ. ಇವ್ರ ದಮ್ಗಳೆಲ್ಲ ಹೋಗೋವೀಗ, ನಮ್ಮ ದಮ್ ಆಮೇಲೆ ನೋಡೋಣಂತೆ. ದಮ್ಮು ತಾಕತ್ತು ಇಲ್ಲ. ಬಟ್ ಇವ್ರೇನು ಮಾಡ್ತಾವ್ರೆ, ಪಾದಯಾತ್ರೆ ಮಾಡ್ಕೊಂಬಂದ್ರು. ನಾವೇನು ಪಾದಯಾತ್ರೆ ಮಾಡಿದ್ವ? ಕೇಂದ್ರ ಸರ್ಕಾರದ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೇ ಮೊದಲು ಇವರು ಕಲಿಕೆ. ಪ್ರತಿನಿತ್ಯ ಕೇಂದ್ರ ಸರ್ಕಾರನ ಬೈಕೊಂಡು ಓಡಾಡಿದ್ರೆ ರಾಜಕಾರಣ ಮಾಡೋದು ಬೇರೆ. ರಾಜ್ಯದ ಅಭಿವೃದ್ಧಿ ಬಂದಾಗ ಯಾವ ರೀತಿ ನಾವು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಒಂದು ಸಣ್ಣ ಕನಿಷ್ಠ ಒಂದು ಅವರಲ್ಲಿ ಸೌಜನ್ಯ ಬೇಡವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.